ಹುಬ್ಬಳ್ಳಿಯಲ್ಲಿ ರುದ್ರಭೂಮಿ ಮುಸ್ಲಿಂ ವ್ಯಕ್ತಿ ಪಾಲಾಗಿದೆ. ಸರಿಯಾದ ಕಾಗದ ಪತ್ರ ಮಾಡಿಸಿಕೊಳ್ಳದೆ ಸಂಕಷ್ಟ ಎದುರಾಗಿರುವುದು. ರುದ್ರಭೂಮಿ ವಿವಾದ ಈಗ ಮಿಶ್ರಿಕೋಟೆ ಜನರು ಕಂಗಾಲಾಗಿದೆ. ಸರಿಯಾದ ಕಾಗದ ಪತ್ರ ಮಾಡಿಸಿಕೊಂಡಿಲ್ಲ, ಈಗ ಸಂಕಷ್ಟ ಎದುರಾಗಿದೆ. ಹುಬ್ಬಳ್ಳಿಯಲ್ಲಿ ರುದ್ರಭೂಮಿಯೊಂದು ಮುಸ್ಲಿಂ ವ್ಯಕ್ತಿಯ ಪಾಲಾಗಿದೆ. ಶವ ಹೂಳಬೇಕು ಅಂದ್ರೆ ಸ್ಥಳ ಹುಡುಕೋ ಪರಿಸ್ಥಿತಿ ಇದೆ. ನೂರಾರು ವರ್ಷಗಳಿಂದ ಶವಗಳನ್ನ ಹೂಳ್ತಾ ಇದ್ದ ಜಾಗ ಅದು. ಹುಬ್ಬಳ್ಳಿ ಮೂಲದ ಮುಸ್ಲಿಂ ವ್ಯಕ್ತಿಗೆ ರುದ್ರಭೂಮಿ ಸೇವೆ. ಬಾಯಿ ಮಾತಿನ ಒಪ್ಪಂದವಾಗಿದ್ದ 4 ಎಕರೆ ರುದ್ರಭೂಮಿ 20 ವರ್ಷದ ಹಿಂದೆ ಜನ ಒಪ್ಪಂದ ಮಾಡಿಕೊಂಡಿದ್ರು. ಬಾಯಿ ಮಾತಿನ ಒಪ್ಪಂದ, ಸರಿಯಾಗಿ ಕಾಗದ ಪತ್ರವನ್ನ ಮಾಡಿಸ್ಕೊಂಡಿರಲಿಲ್ಲ. ಭೂಮಿ ಖರೀದಿಸಿ ಯಾವುದೇ ನೋಂದಾವಣಿ ಮಾಡಿಕೊಂಡಿರಲಿಲ್ಲ. 18,000 ಜನಸಂಖ್ಯೆ ಇರೋ ಹುಬ್ಬಳ್ಳಿಯ ಮಿಶ್ರಿಕೋಟೆ, ಇಡೀ ಗ್ರಾಮಕ್ಕೆ ಈಗ ಸಂಕಷ್ಟ ಎದುರಾಗಿದೆ. ಈ ಬಾಯಿ ಮಾತಿನ ಒಪ್ಪಂದ ವ್ಯವಹಾರದಿಂದಾಗಿ ಭೂಮಿ ಉಳಿಸಿಕೊಡುವಂತೆ ಸಂತೋಷ್ ಲಾಡ್ಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. 20 ವರ್ಷದ ಹಿಂದೆ ಒಪ್ಪಂದ ಮಾಡಿಕೊಂಡಿದ್ದು ಈ ಭೂಮಿಗಾಗಿ ಜನ, ಆದರೆ ಯಾವುದೇ ಕಾಗದ ಪತ್ರವನ್ನ ಮಾಡಿಕೊಂಡಿರಲಿಲ್ಲ. ರುದ್ರಭೂಮಿ ಸಮಸ್ಯೆ ಏನದ ಅಂದರೆ 4-5 ತಲೆಮಾರುಗಳಿಂದ ನಾವು ರುದ್ರಭೂಮಿಯನ್ನ ಇದನ್ನ ಉಪಯೋಗಿಸ್ಕೊಂಡು ಬಂದಿದ್ವಿ. ಇದು ಕಮ್ಮಾರೋದು ಅಂತ ಒಬ್ಬರದು ಆಸ್ತಿ ಇತ್ತು. ಈ ಆಸ್ತಿನ ನಾವು ಬಹುದಿನಗಳಿಂದ ಉಪಯೋಗ ಮಾಡ್ಕೊಂಡು ಬಂದಿದ್ವಿ. ಈಗೇನು ಸಮಸ್ಯೆ ಏನಾಗ್ಬಿಟ್ಟದ ಅಂತಂದ್ರೆ ನಮ್ಮೂರಿಗೆ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಸ್ಮಶಾನವನ್ನ ಮಂಜೂರು ಮಾಡ್ರಿ ಅಂತ ಹೇಳಿ ನಾವು ಸರ್ಕಾರದವರಿಗೆ ಮನವಿಯನ್ನು ಕೊಟ್ಟಿದ್ವಿ. ಡಿಸಿಗೆ ಮತ್ತು ತಹಸೀಲ್ದಾರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಲ್ಲರಿಗೂ ನಾವು ಈ ಮನವಿಯನ್ನ ಮಾಡಿದ್ವಿ. ಆದ್ರೆ ಮನವಿ ಮಾಡಿದ್ರು ಕೂಡ ಆ ಕಮ್ಮಾರ್ ಅನ್ನೋರು ಏನ್ ಮಾಡಿದ್ರು ಅಂತಂದ್ರೆ ನಾವು ಅವ್ರ ಮನೆಗೆ ಹೋಗಿನೂ ವಿನಂತಿಯನ್ನು ಮಾಡ್ಕೊಂಡಿದ್ವಿ. ನೀವು ಅದನ್ನು ಕೊಡುವುದಾದ್ರೆ ನಮಗ ಕೊಡ್ರಿ ಅಂತ ನಾವು ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ವಿ. ಆದರೂ ಕೂಡ ಅವರು ನಮ್ಮ ಮಾತಿಗೆ ಸ್ಪಂದಿಸದನ ಮುಚ್ಚಾಲೆ ಅನ್ನುವಂಥವ್ರು ಹುಬ್ಳಿಯವ್ರಿಗೆ ಅವರು ಮಾರಾಟ ಮಾಡಿಬಿಟ್ಟಾರೆ. ಮಾರಾಟ ಮಾಡಿರೋದ್ರಿಂದ ಏನಾಗ್ಬಿಟ್ಟದ ಅಂದ್ರೆ ಈಗ ನಾವು ಅವ್ರಿಗೆ ಖರೀದಿ ಆಗ್ಯದ. ಖರೀದಿ ಹೆಂಗಾಗ್ಯದ ಅಂತಂದ್ರೆ ನಾವು ಇದನ್ನ ಖರೀದಿ ಮಾಡೋ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್ ಹೂಗಾರ್, 20 ವರ್ಷದ ಹಿಂದೆನೆ ಗ್ರಾಮಸ್ಥರು ಈ ಭೂಮಿಯನ್ನ ಪಡ್ಕೊಂಡಿದ್ದು ನಿಜ, ಆದ್ರೆ ಕಾಗದ ಪತ್ರವನ್ನ ಮಾಡಿಸ್ಕೊಂಡಿರ್ಲಿಲ್ಲ. ಆದ್ರೆ ಈ ಭೂಮಿಯನ್ನ ಮುಸ್ಲಿಂ ವ್ಯಕ್ತಿಗೆ ಸೇಲ್ ಮಾಡಿದ್ಯಾರು? ಈಗ ಯಾವ ರೀತಿ ಸಂಕಷ್ಟವನ್ನ ಗ್ರಾಮಸ್ಥರು ಎದುರಿಸ್ತಾ ಇದ್ದಾರೆ? ಶ್ವೇತಾ, ಹುಬ್ಬಳ್ಳಿಯ ಧಾರವಾಡ ಜಿಲ್ಲೆಯ ಕಲಘಟಗಿ ಮತಕ್ಷೇತ್ರದಲ್ಲಿ ಬರುವಂತಹ ಮಿಶ್ರಿಕೋಟಿ ಗ್ರಾಮದಲ್ಲಿ ಸ್ಮಶಾನದ ಸಮಸ್ಯೆ ಉದ್ಭವಿಸಿದೆ. ಹಿಂದೂಗಳು ಉಳುವಂತಹ ರುದ್ರಭೂಮಿಗೆ ಈಗ ಒಂದು ಸಮಸ್ಯೆಯನ್ನು ತಂದೊಡ್ಡಿರುವಂತದ್ದು. ಇದಕ್ಕೆ ಪ್ರಮುಖವಾದಂತಹ ಕಾರಣ ತಲೆಮಾರುಗಳಿಂದಲೂ ಕೂಡ ಗ್ರಾಮಸ್ಥರು ಗ್ರಾಮದ ಹೊರವಲಯದಲ್ಲಿರುವಂತಹ ಒಂದು 4 ಎಕರೆ ಏನು ಜಮೀನಿತ್ತು, ಅದು ಅದರಲ್ಲಿ ಒಂದಷ್ಟು ಪೋರ್ಟ್ ಖರಾಬ್ ಅಂತ ಕೂಡ ನಮೂದಾಗಿತ್ತು. ಅದೇ ಜಮೀನಿನಲ್ಲಿ ಶವಗಳನ್ನು ಹೂಳಾಗ್ತಾ ಇತ್ತು, ಅಂತ್ಯಕ್ರಿಯೆಯನ್ನು ನಡೆಸ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಆ ಭೂಮಿಯ ಮಾಲೀಕ ನನ್ನ ಜಮೀನಿನಲ್ಲಿ ಶವಗಳನ್ನು ಹೂಳಲಿಕ್ಕೆ ಬರಬೇಡಿ ಅನ್ನುವಂತ ಆಕ್ಷೇಪವನ್ನು ತೆಗೆದಾಗ ಕೂಡ ಗ್ರಾಮಸ್ಥರು ಆತನಿಗೆ ತಿಳಿಸಿ ಹೇಳಿದ್ರು. ಅನಾದಿ ಕಾಲದಿಂದಲೂ ಇಲ್ಲಿ ಉಳ್ಕೊಂಡು ಬರ್ತಾ ಇದ್ವಿ. ಕೇವಲ 10-20 ವರ್ಷದ ವಿಚಾರ ಅಲ್ಲ, ನೂರಾರು ವರ್ಷಗಳಿಂದ ಗ್ರಾಮದಲ್ಲಿ ಯಾರೇ ಸತ್ರು ಕೂಡ ಹಿಂದೂಗಳು ಇದೇ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸುವಂತದ್ದು. ಹಾಗಾಗಿ ಇಲ್ಲೇ ಮಾಡ್ತೀವಿ ಅಂದಾಗ ಆ ಜಮೀನಿನ ಮಾಲಕನಿಗೆ ಗ್ರಾಮಸ್ಥರಲ್ಲಿ ಒಪ್ಪಿಸಿ ಒಂದಷ್ಟು ಹಣವನ್ನು ಕೂಡ ಕೊಟ್ಟಿದ್ರು. ಆದ್ರೆ ಆ ಬಾಯಿ ಮಾತಿನಲ್ಲೇ ಆ ವ್ಯವಹಾರ ನಡೆದಿತ್ತು. ಆದ್ರೆ ಇದೀಗ ಆ ಜಮೀನಿನ ಮಾಲೀಕರ ಕುಟುಂಬ ಸದಸ್ಯರೊಬ್ಬರು ಹುಬ್ಬಳ್ಳಿಯ ಮುಸ್ಲಿಂ ವ್ಯಕ್ತಿಗೆ ಆ ಜಮೀನನ್ನ ಮಾರಿದ್ದಾರೆ ಅಂತ ಗೊತ್ತಾಗಿದೆ. ಆ ಭೂಮಿ ತೆಗೆದುಕೊಂಡಿರುವಂತಹ ಮುಸ್ಲಿಂ ವ್ಯಕ್ತಿ ಆ ಒಂದು ಜಮೀನಿಗೆ ಒಂದು ತಂತಿ ಬೇಲಿಯನ್ನು ಹಾಕುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಗ್ರಾಮದಲ್ಲಿ ಯಾರೇ ಮೃತಪಟ್ಟರು ಕೂಡ ಈಗ ಅವ್ರನ್ನ ಅಂತ್ಯಕ್ರಿಯೆ ನೆರವೇರಿಸಲಿಕ್ಕೆ ಜಾಗವಿಲ್ಲ. ಈ ವಿಚಾರ ಕಳೆದ 10-15 ವರ್ಷಗಳಿಂದ ಕೂಡ ಚರ್ಚೆಯಲ್ಲಿತ್ತು. ಸಂತೋಷ್ ಲಾಡ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದಾಗಲೂ ಕೂಡ ಈ ಹಿಂದೆ ಕೂಡ ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ರು. ದೊಡ್ಡ ಜನಸಂಖ್ಯೆ ಇರುವಂತಹ ಗ್ರಾಮದಲ್ಲಿ ಒಂದು ರುದ್ರಭೂಮಿ ಇಲ್ಲ, ಹಿಂದೂಗಳಿಗೆ ರುದ್ರಭೂಮಿಯನ್ನ ಕಲ್ಪಿಸಿಕೊಡಿ ಅನ್ನುವಂತ ಬೇಡಿಕೆ ಇಟ್ಟಿದ್ರು. ಆದ್ರೆ ಇದುವರೆಗೆ ಜಿಲ್ಲಾಡಳಿತ ಗ್ರಾಮಸ್ಥರ ಒಂದು ಮನವಿಗೆ ಸ್ಪಂದಿಸುವಂತ ಕೆಲಸ ಮಾಡಿಲ್ಲ. ಇದರಿಂದ ಗ್ರಾಮದಲ್ಲಿ ಯಾರೇ ಸತ್ರು ಕೂಡ ಈಗ ಅಂತ್ಯಕ್ರಿಯೆ ನೆರವೇರಿಸಲಿಕ್ಕೆ ಗ್ರಾಮಸ್ಥರು ಪರದಾಡುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಥ್ಯಾಂಕ್ ಯು ಗುರುರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.